ಸಂಜೀವ ಹೆಗಡೆ ಅವರ ಒಂದು ಟ್ರಸ್ಟ್ನಿಂದ ಒಂದು ಕೊಡುಗೆಯಾಗಿ ಡಯಾಲಿಸಿಸ್ ಮಷಿನ್ ಅನ್ನ ಸುದರ್ಶನ್ ಬಲ್ಲಾಳ್ ಸರ್ ಹಾಗೂ ಎಚ್ ಬಲ್ಲಾಳ್ ಸರ್ ನೀಡಿದ್ದಾರೆ. ಖಂಡಿತ ನಾವು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಡಯಾಲಿಸಿಸ್ ಅಂದ್ರೆ ಸುದರ್ಶನ್ ಬಲ್ಲಾಳ್ ಸರ್ ಈಗ ಪ್ರೆಸ್ನವರಿಗೆಲ್ಲ ಬ್ರೀಫ್ ಮಾಡಿದ್ದಾರೆ. ಅತ್ಯಂತ ಕಡೆಯ ಸ್ಟೇಜ್ ನಲ್ಲಿರುವಂತ ರೋಗಿಗಳಿಗೆ ಒಂದು 4-5 ವರ್ಷ ಪಾಸ್ ಆನ್ ಮಾಡ್ಲಿಕ್ಕೆ ಲೈಫ್ ಅನ್ನ ಇರುವಂತ ಒಂದು ಸಾಧನ. ಅದು ಖಂಡಿತ ಅದೊಂದು ಬಹಳ, ನನಗೂ ಕೂಡ ಅದರದ್ದು ಬಹಳ ಮನಸ್ಸಿಗೆ ಬೇಜಾರಾಗ್ತಿತ್ತು. ನಾನು ಕೂಡ ಸುಮಾರು ರಾಜ್ಯದಾದ್ಯಂತ ಒಂದು 100-200 ಡಯಾಲಿಸಿಸ್ ಮಷಿನ್ ಅನ್ನು ನಾನು ಎಲ್ಲ ಆಸ್ಪತ್ರೆಗಳಿಗೆ ಕೊಟ್ಟಿದ್ದೇನೆ. ಇವನ್ ಮಣಿಪಾಲ ಇರಬಹುದು, ಹಾಗೆ ಇಲ್ಲಿ ಕೂಡ ರೋಟರಿ ಅವರು ಇರ್ಬೋದು, ನಮ್ಮ ಜ್ಞಾನಸುಧಾದ ಸುಧಾಕರ್ ಶೆಟ್ಟಿ ಇರ್ಬೋದು, ನಾವೆಲ್ಲರೂ ಸೇರಿ ನಮ್ಮ ಮಾರ್ಗದರ್ಶನದ ಬಳಿಗೆ ಸಂಜೀವ ಹೆಗಡೆ ಅವರ ಒಂದು ಟ್ರಸ್ಟ್ ಇದೆ. ಈ ಮೂಲಕ ಇಲ್ಲಿಗೆ ಬೇಕಾಗುವಂತ ಖಂಡಿತ ಯಾವುದೇ ಸಲಕರಣೆ ಇರಲಿ ನಾವು ನಮ್ಮ ಟ್ರಸ್ಟ್ನಿಂದ ಬಲ್ಲಾಳ್ ಸರ್ ಮಾರ್ಗದರ್ಶನದಲ್ಲಿ ಕೊಡ್ಲಿಕ್ಕೆ ನಾನು ಕೂಡ ತಯಾರಿದ್ದೇನೆ. ಈಗಾಗಲೇ MS ಅವರು ಹೇಳಿದ್ರು ಮೊನ್ನೆ ಮನೆಗೆ ಬಂದಾಗ, ಒಂದು ಡ್ರೋನ್ ಕ್ಯಾಮ್ರಾ, ಅದು ಕ್ಯಾನ್ಸರ್ ಪೇಷಂಟ್ ನ ಆಪರೇಷನ್ ಟೈಮ್ ನಲ್ಲಿ ಇದು ಇನ್ನೂ ಮುಂದುವರಿಯುತ್ತದ ಇದು ಅಥವಾ ಸಣ್ಣ ಒಂದು ಇದಿರ್ತದೆ ಪೆಟ್ ಸ್ಕ್ಯಾನ್ ಗೊತ್ತಾಗ್ತದೆ, ಅದನ್ನ ಅಲ್ಲಿ ಮಣಿಪಾಲ ಕಳಿಸಿ ಅದರ ಅಡ್ವೈಸ್ ಅನ್ನ ಇಲ್ಲಿ ತಗೊಂಡು ಆ ಪೇಷಂಟ್ಗೆ ಹೆಚ್ಚಿಗೆ ಆಪರೇಷನ್ ಮಾಡಲಾರ್ದೆ ಅದನ್ನ ಕಡಿಮೆ ಇದರಲ್ಲಿ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆ ಭಾಗಕ್ಕೆ ಅದನ್ನ ನಿಲ್ಲಿಸ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ಅದನ್ನು ಕೂಡ ಖಂಡಿತ ನನ್ನ ಇದರಲ್ಲಿ ಒಂದು 16-17 ಲಕ್ಷ ಆಗ್ಬಹುದು. ಪ್ರಾಯೋಗಿಕವಾಗಿ ಅದನ್ನ ಮಾಡ್ತಾ ಇದ್ದಾರೆ ಈಗ. ಖಂಡಿತ ಆ ನಿಟ್ಟಿನಲ್ಲಿ ನಾನು ಕೂಡ ಅದಕ್ಕೆ ಸಹಾಯ ಮಾಡ್ತೀನಿ. ಒಟ್ಟಿನಲ್ಲಿ ಈ ಭಾಗ ಗ್ರಾಮೀಣ ಭಾಗ ಇದೆ, ನಮ್ಮ ವೆಂಕಟೇಶ್ ಸರ್ ಹೇಳಿದರು. ಈ ನಿಟ್ಟಿನಲ್ಲಿ ಇಲ್ಲಿಗೆ ಬಹಳಷ್ಟು ಅವಶ್ಯಕತೆ ಇದೆ. ಇಲ್ಲಿ ಒಂದು ಸುಭದ್ರ ಒಳ್ಳೆ ರೀತಿಯ ಹಾಸ್ಪಿಟಲ್ ಆದ್ರೆ ಮಣಿಪಾಲಕ್ಕೆ ಬರುವ ಒತ್ತಡ ಬಹಳಷ್ಟು ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಈಗ ಹಳೆಯ ನಮ್ಮ ಅವಿನಾಶ್ ಶೆಟ್ಟರ್ ಇದ್ರು, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಕಾರ್ಕಳ ಆಸ್ಪತ್ರೆ, ಕಾರ್ಕಳದ ಜನರು ಅಂತ ಹೇಳಿದ್ರೆ ಬಹಳ ಕೊಡುಗೈ ದಾನಿಗಳು ಅಂತ ಹೇಳ್ಬೋದು. ಎಲ್ಲರೂ, ದರ್ ಆರ್ ನೋ ಎಕ್ಸೆಪ್ಷನ್ಸ್ ಅಟ್ ಆಲ್. ಹಾಗಾಗಿ ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ನಾನು ಹೇಳಲಿಕ್ಕೆ ಬಯಸೋದೇ ಇಲ್ಲ. ಬಹಳ ಕೊಡುಗೆ ದಾನಿಗಳು. ನಮ್ಮ ಈ ಆಸ್ಪತ್ರೆ ಹುಟ್ಟಲಿಕ್ಕೆ, ಸ್ಟಾರ್ಟ್ ಆಗಲಿಕ್ಕೆ ಕಾರ್ಕಳದ ಕೊಡುಗೈ ದಾನಿಗಳು ಕಾರಣ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದೇ ರೀತಿ ನಾವು ಅಕಾಡೆಮಿಯವರು ಇಲ್ಲಿ ಭುವನೇಂದ್ರ ಕಾಲೇಜನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಅದನ್ನು ನಡೆಸಲಿಕ್ಕೆ ಕೂಡ ಕಾರ್ಕಳದ ಕೊಡುಗೆ ದಾನಿಗಳು ನಮಗೆ ಬಹಳಷ್ಟು ಸಹಾಯ ಮಾಡ್ತಾಳೆ. ಅದಕ್ಕೆ ಕೂಡ ನಾನು ಅವರಿಗೆ ಧನ್ಯವಾದ. ಶಿವಾನಂದ್ ಪೈ ಅವರಿದ್ದಾರೆ, ನಮ್ಮ ಕಾರ್ಯಾಧ್ಯಕ್ಷರು. ಅದೇ ರೀತಿ ಮಂಜುನಾಥ್ ಕೋಟ್ಯಾನ್ರಿದ್ದಾರೆ, ನಮ್ಮ ಪ್ರಿನ್ಸಿಪಾಲ್ರು ಕಾರ್ಕಳ ಭುವನೇಂದ್ರ ಕಾಲೇಜು. ಹಾಗಾಗಿ ಕೊಡುಗೈ ದಾನಿಗಳು ಅಂಡ್ ಕಾರ್ಕಳ ಪೀಪಲ್ ಆರ್ ಸಿನಾನಿಮ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಇನ್ನೊಂದು ದೊಡ್ಡ ಕೊಡುಗೈ ದಾನಿ ಇದ್ದಾರೆ, ನನಗೆ ಬಹಳ ಆಪ್ತರಾಗಿರ್ತಕ್ಕಂಥ ಜಿ ಶಂಕರ್ ಅವರು ಇವಾಗ ತಾನೇ ಹೇಳಿದ್ರು, ನಮ್ಮ ಈ ಕಾರ್ಕಳ ಆಸ್ಪತ್ರೆ ಇಟ್ ಇಸ್ ಎ ಸೆಕೆಂಡರಿ ಕೇರ್ ಹಾಸ್ಪಿಟಲ್, ನಾಟ್ ಎ ಟರ್ಷಿಯರಿ ಕೇರ್ ಹಾಸ್ಪಿಟಲ್. ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ, ಸೌತ್ ಈಸ್ಟ್ ಏಷ್ಯಾದಲ್ಲಿ ICMR ನ ಜೊತೆ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ನ ಜೊತೆ ನಾವು ಈ ಡ್ರೋನ್ ಫೆಸಿಲಿಟಿ ಮೂಲಕ ಒಂದು ಟ್ರಯಲ್ ಎಲ್ಲ ಆಗಿದೆ. ಇಲ್ಲಿ ಆಪರೇಷನ್ ಆಗುವಾಗ ಸ್ಪೆಸಿಫಿಕ್ ಏನಾದ್ರು ಗಡ್ಡೆ ಇದ್ರೆ of Mahe and my dear brother Dr. H.S. Ballal, Honorable Vice Chancellor of Mahe, Lieutenant General Venkatesh, a well-known philanthropist who has done so much for Mahe and also the citizens of this part of the world, who has been honored many a time for his social activities, Mr. G. Shankar, Pro-Vice Chancellor of Mahe, Dr. Rao, and my good friend Darshan, who heads the nephrology department in Manipal, and of course the dynamic leader of our Karkala operations, Kirtinath, senior faculty of Mahe and our medical colleges who have come all the way from Manipal, Bangalore, and other places. Distinguished donors who have helped us set up this hospital and also run many of the charitable activities that we do. Ladies and gentlemen, members of the press, ಇವತ್ತು ನಿಜಕ್ಕೂ ನನಗೆ ಬಹಳ ಸಂತಸದ ದಿನ. ಯಾಕಂದ್ರೆ ನಾವು, ನಮ್ಮ ತಂದೆಯವರು, ಅಫ್ಕೋರ್ಸ್ he was a businessman. I think it's a matter of great, humility that I am accepting this particular gift to Karkala Hospital on behalf of everybody at the Mahe family and the citizens of Karkala. This is a wonderful, sir. Thank you very much for your act of philanthropy. And I'm sure this machine, which is the 5th one
Already 4 machines have been installed by various donors, basically Rotary, and this one from your trust, I'm sure is going to make a big difference to the large number of patients who require dialysis on a regular basis. As has been mentioned by Dr. Sudarshan Balal, that the cost of dialysis in Karkala Hospital is amongst the lowest, and this is because of the acts of philanthropy by various entities, Rotaries and Dr. Sanjeeva Hegde Trust and everybody else. And with regard to the commitment by the people of Karkala, by the donors of Karkala, and by Manipal Academy of Higher Education, we have seen the progress of this small hospital, which began in 87-88 as a 10-bedded child and maternity hospital. Today has grown, has reached a stature of a secondary plus level hospital with more than 100 beds and with facilities which can be comparable to the best district hospital in the country. ಹೇಳಿದ್ರು ನಮ್ದು ಈಗ ಸ್ಪೆಷಲಿಸ್ಟ್ ಡ್ರಿವನ್ ಸೊಸೈಟಿ ಆಗಿದೆ. ನಿಮ್ಗೆ ಸ್ವಲ್ಪ ಎದೆ ನೋವು ಬಂದ್ರೆ ಫಸ್ಟ್ ನೀವು ಪ್ರೈಮರಿ ಡಾಕ್ಟರ್ ನೋಡೋದು, ಕಾರ್ಡಿಯಾಲಜಿಸ್ಟ್ಗೆ ಹೋಗ್ತೀರಿ, ಆಂಜಿಯೋಗ್ರಾಫರ್ಸ್ ಹೋಗ್ಬೋದು, ಹಾಗೆ ಹೊರಗಡೆ ಹೋಗ್ತೀರಿ, ಗ್ಯಾಸ್ಟ್ರಿಕ್ ಹೋಗ್ತೀರಿ. ಹಾಗಾಗಿ ನೀವು ಫಸ್ಟ್ ನಿಮ್ಮ ಪ್ರೈಮರಿ ಡಾಕ್ಟರ್ ನಾವು ಬೆಳೆಯುವಾಗ ಡಾಕ್ಟರ್ ಬಿ ವಿ ಶೆಟ್ಟರ್ನಲ್ಲಿ ಇದ್ರು, ಕ್ಯಾಟ್ರಾಕ್ಟ್ ಮಾಡ್ತಾ ಇದ್ರು, ಹಲ್ಲು ತೆಗಿತಾ ಇದ್ರು, ಪೊಲೀಸ್ ಫ್ರಾಕ್ಚರ್ ಫಿಕ್ಸ್ ಮಾಡ್ತಾ ಇದ್ರು, ಇಂಜೆಕ್ಷನ್ ಕೊಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅವರಿಂದ ಆಗೋದಿಲ್ಲ ಅಂದ್ರೆ ಮತ್ತೆ ಸ್ಪೆಷಲಿಸ್ಟ್ಗೆ ಹೋಗೋದು. ಅಂತ ಸಿಸ್ಟಮ್ ಈಗ ಅನ್ಫಾರ್ಚುನೇಟ್ಲಿ ಹೋಗಿದೆ. ಅದನ್ನ ರಿವೈವ್ ಮಾಡಬೇಕು ಅಂತ ನನ್ನ ಆಸೆ. ಈಗ ಗವರ್ಮೆಂಟ್ ಅವರು ತುಂಬಾ ಪ್ರೈಮರಿ ಫಿಸಿಷಿಯನ್ಸ್, ಫ್ಯಾಮಿಲಿ ಮೆಡಿಸಿನ್ ಡಾಕ್ಟರ್ಸ್ ಅನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ನೀವು ಈಗ ಕೇಳಿರೋದು ಟ್ರಾನ್ಸ್ಪ್ಲಾಂಟೇಷನ್. ಈಗ ಒಂದು ವಿಷಯ ನಾವು ನಿಮಗೆ ಕ್ಲಾರಿಟಿ ಕೊಡ್ಬೇಕು. ಈಗ ಎಲ್ಲರೂ ಕಿಡ್ನಿ ಕಾಯಿಲೆ ಅಂದ್ಕೊಂಡು ಆಯ್ತು ನನ್ನ ಜೀವ ಮುಗಿತು ಅಂತಾರೆ. ಅದು ಟ್ರೂ ಅಲ್ಲ. ಕಿಡ್ನಿ ಕಾಯಿಲೆಯಲ್ಲಿ ಬೇರೆ ಬೇರೆ ಸ್ಟೇಜ್ 1 to 5. ಸ್ಟೇಜ್ 5 ಅಂದ್ರೆ ನನ್ನ 85% 90% ಕಿಡ್ನಿ ಕೆಟ್ಟೋಗ್ಬೋದು. ಅಂತ ಸಿಚುವೇಶನ್ ಅಲ್ಲಿ ಮಾತ್ರ ನಿಮಗೆ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟೇಷನ್. ಅರ್ಲಿ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಮೆಡಿಸಿನ್ಸ್, ಡಯಟ್, ಬೇರೆ ಮೆಡಿಸಿನ್ಸ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಸೊ ಕಿಡ್ನಿ ಡಿಸೀಸ್ ಬಂತು ಕೂಡ ನೀವು ಆತರ ಪಡೋದು ಬೇಡ. ನೀವು ಡಾಕ್ಟರ್ ನೋಡಿ, ರವಿರನ್ ನೋಡಿ, ಅಥವಾ ದರ್ಶನ್ ನೋಡಿ, ರವೀಂದ್ರ ಕುಮಾರ್ ನೋಡಿ, ಯಾರು ನೀವು ಡಾಕ್ಟರ್ ನೋಡಿದ್ರೆ ಖಂಡಿತವಾಗಿ ಕಿಡ್ನಿ ಡಿಸೀಸ್ ಪ್ರೋಗ್ರೆಷನ್ ಅನ್ನು ಸ್ಲೋ ಮಾಡಬಹುದು, ಕೆಲವು ಸಲ ಪ್ರಿವೆಂಟ್ ಮಾಡಬಹುದು. ಆದ್ರೆ 80-90% ಕಿಡ್ನಿ ಕೆಟ್ಟ ಹೋದ ಮೇಲೆ ನಿಮಗೆ ಟ್ರೀಟ್ಮೆಂಟ್ ಇದೆ. ಈಗ ಇದಕ್ಕೆ ಡಯಾಲಿಸಿಸ್ ಅಂತ ಹೇಳ್ತಾರೆ, ಅದು ಒಂದು ವಿಧ. ಎರಡನೇದು ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಕಸಿ. ಈ ಟ್ರಾನ್ಸ್ಪ್ಲಾಂಟೇಷನ್ ಡೆಫಿನೆಟ್ಲಿ ಬೆಟರ್. ನೀವು ಕೇಳಿದ ಪ್ರಶ್ನೆ ಏನಂದ್ರೆ, ಈಗ ಕಿಡ್ನಿ ಕೆಟ್ಟೋದವ್ರಿಗೆ ಯಾರಾದ್ರು ಕಿಡ್ನಿ ಕೊಡ್ಬೇಕು, ಚೆನ್ನಾಗಿರುವವರು, ಮನೆಯವರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರು ಕೊಡ್ಬೇಕು. ಅಥವಾ ಈಗ ಕೆಲವು ಡೊನೇಷನ್ ಇದೆ. ನಿಮ್ಮ ಕ್ವೆಶ್ಚನ್ ಕಿಡ್ನಿ ಕೊಟ್ಟವರಿಗೆ ಏನೋ ತೊಂದರೆ ಇದೆ ಅಂತ. ಬೈ ಅಂಡ್ ಲಾರ್ಜ್ ದ ಆನ್ಸರ್ ಇಸ್ ನೋ. 1954 ಅಲ್ಲಿ ಫಸ್ಟ್ ಲಿವಿಂಗ್ ಟ್ರಾನ್ಸ್ಪ್ಲಾಂಟ್ ಆಯ್ತು. ಸರ್ ಮೊನ್ನೆ 70 years ಆಗ್ತಾ ಬಂತು. 70 years ಇಂದ ಜನರು ಫಾಲೋ ಮಾಡ್ತಾ ಇದ್ದಾರೆ, ಯಾರಿಗೆ ಕಿಡ್ನಿ ಕೊಟ್ಟಿದ್ದಾರೆ, ಹೇಗಿದ್ದಾರೆ. ಬೈ ಅಂಡ್ ಲಾರ್ಜ್ ಮೇಜರ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಮೈನರ್ ಪ್ರಾಬ್ಲಮ್ಸ್ ಇರ್ಬೋದು. ಅದಕ್ಕೆ ಅವ್ರು ಕಿಡ್ನಿ ಕೊಟ್ಟ ಮೇಲೆ ಅವ್ರು ಫಾಲೋ ಅಪ್ ಮಾಡ್ಬೇಕು, ಅವ್ರು ಬಿಟ್ಬಿಡೋದಲ್ಲ. ಅವರ ರೆಗ್ಯುಲರ್ ಡಾಕ್ಟರ್ಸ್ ನೋಡ್ಬೇಕಾಗುತ್ತೆ. ಬ್ಲಡ್ ಪ್ರೆಷರ್, ಯಾಕಂದ್ರೆ ಕಿಡ್ನಿ ಕೊಟ್ಟೇ ಇದ್ದವರಿಗೂ ಬ್ಲಡ್ ಪ್ರೆಷರ್ ಡಯಾಗ್ನೋಸ್ ಎಲ್ಲ ಬರುತ್ತೆ. ಹಾಗಾಗಿ ರೆಗ್ಯುಲರ್ ಚೆಕ್ ಅಲ್ಲಿ ಇರೋದು ಅವಶ್ಯಕತೆ. ಆದ್ರೆ ಬೈ ಅಂಡ್ ಲಾರ್ಜ್ ಇಟ್ಸ್ ಎ ವೆರಿ ಸೇಫ್ ಪ್ರೊಸೀಜರ್. 99.9% ಏನು ಆಗೋದಿಲ್ಲ.